ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಾಂತರಾಜು. ಈ ದಿನ ನಾನು ನಿಮಗೆ 2024 ಆಗಸ್ಟ್ ತಿಂಗಳ 12 ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಕರ್ಕಾಟಕ ರಾಶಿ ಒಳಗಡೆ ರವಿ ಇದ್ದಾನೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಒಂದು ಉದ್ವಿಗ್ನತೆಯ ಭಾವನೆ, ಗುಪ್ತಶತ್ರುಗಳ ವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಹಾನಿ, ರೋಗ, ಸ್ವಜನ ವಿರೋಧ, ಅನಾವಶ್ಯಕವಾದಂಥ ಖರ್ಚು, ಕಷ್ಟಕರವಾದಂಥ ಒಂದು ಸಂಗತಿ ಇವನು ಉಂಟು ಮಾಡ್ತಾರೆ. ಯಾರು? ಕರ್ಕಾಟಕದಲ್ಲಿರ್ತಕ್ಕಂಥ ರವಿ. ಹಾಗೆಯೇ ರವಿ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬಂದಾಗ ಇನ್ನೂ ಅಧಿಕವಾದಂಥ ಖರ್ಚು, ಸ್ವಲ್ಪ ತೀಕ್ಷ್ಣ ಬುದ್ಧಿಯಾಗಿರ್ತದೆ, ತಾಮಸ ಸ್ವಭಾವ ಜಾಸ್ತಿ ಆಗಿರ್ತದೆ, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಉಂಟಾಗ್ತದೆ. ಇಷ್ಟೆಲ್ಲನೂ ಸಿಂಹಕ್ಕೆ ಬಂದಂಥ ರವಿ ಮಾಡಿಕೊಡ್ತಾರೆ. ಹಾಗೆಯೇ ಸಿಂಹರಾಶಿಯೊಳಗಿರ್ತಕ್ಕಂಥ ಬುಧ ಈ ಮೇಷರಾಶಿಯವರಿಗೆ ಪಂಡಿತರ ಹಾಗೂ ಗುಣವಂತರ ಪರಿಚಯವನ್ನು ಮಾಡಿಕೊಡ್ತಾನೆ, ಉದ್ಯೋಗದಲ್ಲಿ ಲಾಭವನ್ನು ಕೊಡ್ತಾನೆ, ಲೇಖಕರಿಗೆ ಯಶಸ್ಸು ಮತ್ತು ಪ್ರಗತಿಯನ್ನು ಕೊಡ್ತಾನೆ, ಮಾನ ಸನ್ಮಾನಗಳನ್ನು, ಅಧಿಕಾರ ಪ್ರಾಪ್ತಿಯನ್ನು, ಮಕ್ಕಳು ಹಾಗೂ ಕುಟುಂಬದ ಸೌಖ್ಯವನ್ನು, ಈ ಸಮಯದಲ್ಲಿ ಧನ ಸಂಚಯವನ್ನು ಮಾಡುವಂಥ ಯೋಗವನ್ನು ಸಹ ಕೊಡ್ತಾರೆ. ಹಾಗೆ ಅದೇ ಬುಧನು ಕರ್ಕಾಟಕ ರಾಶಿಗೆ ಬಂದಾಗ ಧನ ಸಮೃದ್ಧಿ, ಮಿತ್ರಲಾಭ, ವಾಹನ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ ಹಾಗೂ ಒಂದು ರೀತಿಯ ಒಂದು ವೈಭವ ಕಾಲವನ್ನು ನಿಮಗೆ ಉಂಟು ಮಾಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಪುತ್ರ ಸೌಖ್ಯವನ್ನು, ದ್ರವ್ಯ ಸಂಚಯವನ್ನು, ವಿದ್ಯೆಯಲ್ಲಿ ಯಶಸ್ಸು, ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗ, ವಾಹನ ಖರೀದಿ ಮಾಡ್ತಕ್ಕಂಥ ಯೋಗ, ಹೊಲ ಮನೆ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಹಾಗೂ ಶ್ರೀಮಂತರ ಸ್ನೇಹವನ್ನು ಕೊಡ್ತಾನೆ. ಹಾಗೆಯೇ ಕನ್ಯಕ್ಕೆ ಬಂದ ಅಂತ ಶುಕ್ರ ಏನು ಮಾಡ್ತಾನೆ ಅಂದರೆ, ಕನ್ಯಾ ರಾಶಿಯ ಶುಕ್ರ ಶತ್ರು ಪ್ರಾಬಲ್ಯವನ್ನು ಉಂಟು ಮಾಡ್ತಾನೆ, ಅತಿಶಯವಾದಂಥ ಖರ್ಚನ್ನು, ವ್ರಣಬಾಧೆಯನ್ನು, ರೋಗಬಾಧೆಯನ್ನು, ಸ್ತ್ರೀ ಚಿಂತೆಯನ್ನು, ಪರಸ್ತ್ರೀಯ ಸಂಬಂಧವನ್ನು, ಕೌಟುಂಬಿಕ ವಿರಸವನ್ನು, ಆಮೇಲೆ ಕಳು ಆಗುವಿಕೆಯ ಒಂದು ಭೀತಿಯನ್ನು ಉಂಟು ಮಾಡ್ತಾನೆ. ಹಾಗೆಯೇ ಈ ಮೇಷರಾಶಿಯವರಿಗೆ ಮಾಸಾದಿಯಲ್ಲಿ ಕೆಲಸದಲ್ಲಿ ಹಿನ್ನಡೆ, ಅಪಜಯ ಉಂಟಾಗ್ತಕ್ಕಂಥದ್ದು, ನೌಕರಿಯಲ್ಲಿ ಕಿರಿಕಿರಿ, ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಹಾನಿ, ಹಾಗೆ ಶತ್ರುಭಯ, ಕಲಹ, ಮನಸ್ತಾಪ, ಚಂಚಲತೆ, ತಮೋಗುಣ ಮತ್ತು ಉಷ್ಣ ಪಿತ್ತ ಅಧಿಕವಾಗಿ ಸಮಸ್ಯೆ ಆಗ್ತಕ್ಕಂಥದ್ದು, ದ್ರವ್ಯ ಚಿಂತೆ, ಅವಿಶ್ರಾಂತಿ ಅಂದರೆ ನಿರಂತರವಾಗಿ ರೆಸ್ಟ್ಲೆಸ್ ವರ್ಕ್ ಅಂತಾರಲ್ಲ ಅದು, ಮುಂತಾದವು ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ಕೆಲಸ ಕಾರ್ಯದಲ್ಲಿ ಯಶಸ್ಸು, ಮಾನ ಸನ್ಮಾನ, ದ್ರವ್ಯ ಲಾಭ, ಶತ್ರು ಲಾಭ, ರೋಗ ವೃದ್ಧಿ, ಸ್ವಜನ ವಿರೋಧ, ಹಾಗೆ ವ್ಯಾಪಾರ ಉದ್ಯೋಗದಲ್ಲಿ ಲಾಭ ಕೂಡ ಉಂಟು, ಶತ್ರುಗಳು ಮಿತ್ರರಾಗುವಿಕೆ, ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಜನಾನುಕೂಲತೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲ ಉಂಟಾಗ್ತದೆ. ಆಮೇಲೆ ಮಾಸಾಂತ್ಯದಲ್ಲಿ ಪ್ರವಾಸ, ತೀರ್ಥಯಾತ್ರೆ, ನೌಕರಿಯಲ್ಲಿ ಬದಲಾವಣೆ, ಓಡಾಟ, ಸ್ತ್ರೀ ಪೀಡೆ, ಶತ್ರುಪೀಡೆ, ಕೌಟುಂಬಿಕ ವಿರಸ, ಅನಾರೋಗ್ಯ, ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ಅನುಭವ, ಉದ್ಯೋಗದಲ್ಲಿ ತೊಂದರೆ ಮುಂತಾದಂಥ ಸಂಗತಿಗಳು ನಡೀತದೆ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗ್ತಕ್ಕಂಥ ಫಲಗಳು. ಮುಂದೆ ವೃಷಭ ರಾಶಿಯ ಫಲವನ್ನು ಹೇಳ್ತೇನೆ. ವೃಷಭ ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ರವಿ ಸಾಹಸ ಕಾರ್ಯದಲ್ಲಿ ಯಶಸ್ಸನ್ನು ಉಂಟು ಮಾಡುವಂಥ ಒಂದು ಯೋಗವನ್ನು ಕೊಡ್ತಾನೆ. ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಬರೀ ಸಾಹಸ ಕಾರ್ಯದಲ್ಲೇ ಅಲ್ಲ, ಯಾವುದೇ ಕಾರ್ಯದಲ್ಲಿ ಸಹ ಯಶಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು, ಮಾನ ಸನ್ಮಾನಗಳನ್ನು, ದ್ರವ್ಯ ಲಾಭವನ್ನು, ಶತ್ರುನಾಶವನ್ನು, ಜಗಳದಲ್ಲಿ ಜಯವನ್ನು, ಸಾಮಾಜಿಕ ಕಾರ್ಯದಲ್ಲಿ ಯಶಸ್ಸನ್ನು ಉಂಟು ಮಾಡ್ತಾನೆ. ಹಾಗೆಯೇ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬಂದಂಥ ರವಿ ಈ ವೃಷಭ ರಾಶಿಯವರಿಗೆ ಶತ್ರು ವೃದ್ಧಿ, ಭಾವೋದ್ವೇಗ, ಕೆಲಸದಲ್ಲಿ ಹಾನಿ, ರೋಗ, ಸ್ವಜನ ವಿರೋಧ, ಅನಾವಶ್ಯಕವಾದಂಥ ಖರ್ಚು ಮುಂತಾದವನ್ನು ಉಂಟು ಮಾಡ್ತಾನೆ. ಹಾಗೆಯೇ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಧನ ಸಮೃದ್ಧಿಯನ್ನು, ಮಿತ್ರಲಾಭವನ್ನು, ವಾಹನ ಸೌಖ್ಯವನ್ನು, ಉದ್ಯೋಗದಲ್ಲಿ ಯಶಸ್ಸನ್ನು, ಸೌಖ್ಯದ ಕಾಲವನ್ನು ಉಂಟು ಮಾಡ್ತಾನೆ. ಮತ್ತು
ಕರ್ಕಾಟಕದಲ್ಲಿರ್ತಕ್ಕಂಥ ಬುಧ ಏನು ಮಾಡ್ತಾನೆ ಅಂದರೆ ಬಂಧು ಭಗಿನಿಯರ ಸೌಖ್ಯವನ್ನು, ಭಾಗ್ಯವೃದ್ಧಿಯನ್ನು, ಮಿತ್ರರ ಒಂದು ಸಲಹೆಯನ್ನು, ಸಹಕಾರವನ್ನು, ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು, ದ್ರವ್ಯ ಲಾಭ, ವ್ಯಾಪಾರದಲ್ಲಿ ಅನುಕೂಲತೆಯನ್ನು ಕೊಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಹೊಲ ಮನೆ ಆಸ್ತಿಗಾಗಿ ಜಗಳ, ರೋಗ, ದುರ್ಜನರ ಸಹವಾಸ, ಸ್ತ್ರೀ ಸುಖ, ಅತಿಶಯವಾದಂಥ ಖರ್ಚನ್ನು ಉಂಟು ಮಾಡ್ತಾನೆ. ಹಾಗೆ ಈ ರಾಶಿಯವರಿಗೆ ಮಾಸಾದಿಯಲ್ಲಿ ನಾನಾ ಕಡೆಯಿಂದ ಧನಾಗಮ, ಶತ್ರು ಲಾಭ, ವಾದ ವಿವಾದದಲ್ಲಿ ಜಯ, ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಜಯ, ಉತ್ತಮ ಆರೋಗ್ಯ, ಆದರೂ ಸಹ ಚಿಂತೆ, ಆತುರತೆ, ಉದ್ಯೋಗದಲ್ಲಿ ಬದಲಾವಣೆ ಇವೆಲ್ಲವೂ ಉಂಟಾಗ್ತದೆ. ಒಂದು ರೀತಿಯ ಮಿಶ್ರ ಫಲ. ಹಾಗೆಯೇ ಮಾಸಾಂತ್ಯದಲ್ಲಿ, ಮಾಸ ಮಧ್ಯದಲ್ಲಿ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ನೇತ್ರಬಾಧೆ, ಪ್ರಾಪಂಚಿಕ ವಿರಸ, ಸಾಹಸ ಕಾರ್ಯದಲ್ಲಿ ಜಯ, ಮಾನ ಸನ್ಮಾನ, ಅಲ್ಪ ಪ್ರವಾಸ, ವ್ಯಾಜ್ಯದಲ್ಲಿ ಜಯ, ಸ್ವಜನ ವಿರೋಧ ಇವನ್ನೆಲ್ಲ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ಇವರಿಗೆ ಅಧಿಕವಾದಂಥ ಖರ್ಚು, ನೌಕರಿಯಲ್ಲಿ ಪ್ರಗತಿ, ಪ್ರವಾಸ, ತೀರ್ಥಯಾತ್ರೆ, ಸ್ತ್ರೀಪೀಡೆ, ಕೌಟುಂಬಿಕ ವಿರಸ ಉಂಟಾಗ್ತದೆ. ಒಂದು ರೀತಿಯಲ್ಲಿ ಮಿಶ್ರ ಫಲಗಳು ಇದೆಗಳಲ್ಲೂ ಸಹ ನಿಮಗೆ ವೃಷಭ ರಾಶಿಯವರಿಗೆ. ಮುಂದೆ ಮಿಥುನ ರಾಶಿಯ ಫಲವನ್ನು ಹೇಳ್ತೇನೆ. ಮಿಥುನ ರಾಶಿಯವರಿಗೆ ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಶಾರೀರಿಕ ಪೀಡೆ, ಅವಿಶ್ರಾಂತಿ, ನೇತ್ರಬಾಧೆ, ಪ್ರಾಪಂಚಿಕ ವಿರಸವನ್ನು ಉಂಟು ಮಾಡ್ತಾನೆ. ಹಾಗೆ ಸಿಂಹಕ್ಕೆ ಬಂದಂಥ ರವಿ ಸಾಹಸ ಕಾರ್ಯದಲ್ಲಿ ಯಶಸ್ಸನ್ನು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು, ಮಾನ ಸನ್ಮಾನವನ್ನು, ದ್ರವ್ಯ ಲಾಭವನ್ನು, ಸಣ್ಣ ಪ್ರವಾಸವನ್ನು, ಶತ್ರುನಾಶವನ್ನು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು, ವ್ಯಾಜ್ಯದಲ್ಲಿ ಜಯ, ಸಾಮಾಜಿಕ ಅನುಕೂಲತೆಯನ್ನು ಉಂಟು ಮಾಡ್ತಾನೆ. ಹಾಗೆ ಸಿಂಹರಾಶಿನಲ್ಲಿರ್ತಕ್ಕಂಥ ಬುಧ ಬಂಧು ಭಗಿನಿಯ ಸೌಖ್ಯ, ಭಾಗ್ಯವೃದ್ಧಿ, ಮಿತ್ರರ ಸಹಕಾರ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲ ಇವುಗಳನ್ನು ಉಂಟು ಮಾಡ್ತಾನೆ. ಹಾಗೆ ಕರ್ಕಾಟಕಕ್ಕೆ ಬಂದಂಥ ಬುಧ ಅಂದರೆ ವಕ್ರಗತಿಯಲ್ಲಿ ಬರ್ತಾನೆ. ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ವಕ್ರಗತಿಯಲ್ಲಿ ಬರ್ತಾನೆ. ಆ ವಕ್ರಗತಿಯಲ್ಲಿ ಬಂದಂಥ ಬುಧ ದ್ರವ್ಯ ಸಂಚಯ, ಭೂರಿ ಭೋಜನ, ಅಮೂಲ್ಯವಾದಂಥ ವಸ್ತು ಒಡವೆಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ವಿಶೇಷ ಲಾಭವನ್ನು ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಪರೋಪಕಾರದ ಕೆಲಸ, ಕೈಗೊಂಡ ಕಾರ್ಯದಲ್ಲಿ ಅರ್ಧ ಯಶಸ್ಸು, ಬಂಧು ಬಳಗದವರ ಸಹಾನುಭೂತಿ, ಸಹಾಯ, ಸಹಕಾರ, ಕೌಟುಂಬಿಕ ಸೌಖ್ಯ, ಉತ್ತಮವಾಗಿರ್ತಕ್ಕಂಥ ಒಂದು ಕಾಲ ಆ ವ್ಯವಸ್ಥೆಯನ್ನು ಉಂಟು ಮಾಡ್ತಾನೆ. ಹಾಗೆಯೇ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಆಸ್ತಿಗಾಗಿ ಜಗಳ, ರೋಗ, ದುರ್ಜನರ ಸಹವಾಸ, ಸ್ತ್ರೀ ಸುಖ, ಅತಿಶಯವಾದಂಥ ಖರ್ಚನ್ನು ಉಂಟು ಮಾಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಯಾರಿಗೆ ಕರ್ಕಾಟಕ ಮಿಥುನ ರಾಶಿಯವರಿಗೆ ಮಾಸಾದಿಯಲ್ಲಿ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ನಾನಾ ಮುಖಗಳಿಂದ ಧನಾಗಮನ, ವಾದ ವಿವಾದದಲ್ಲಿ ಜಯ, ಮಿತ್ರಲಾಭ, ಅಮೂಲ್ಯವಾದಂಥ ವಸ್ತುವನ್ನು ಖರೀದಿಸುವಂಥದ್ದು, ಕೆಲಸದಲ್ಲಿ ಹಿನ್ನಡೆ, ಅಪಜಯ, ದ್ರವ್ಯ ಚಿಂತೆ, ಶತ್ರುಭಯ, ಕಲಹ, ಶಾರೀರಿಕ ಪೀಡೆ ಉಂಟಾಗ್ತದೆ. ಸಂಪೂರ್ಣ ಮಿಶ್ರ ಫಲ, ಒಳ್ಳೆಯದು ಕೆಟ್ಟದ್ದು ಎರಡೂ ಸೇರಿಕೊಂಡಿದೆ. ಮಾಸ ಮಧ್ಯದಲ್ಲಿ ಚಂಚಲತೆ, ಉಷ್ಣಪಿತ್ತ ವಿಕಾರ, ಪ್ರವಾಸ, ಓಡಾಟ, ನೇತ್ರಬಾಧೆ, ಸಾಹಸ ಕಾರ್ಯದಲ್ಲಿ ತೊಡಗುವಿಕೆ, ಮಾನ ಸನ್ಮಾನ, ದ್ರವ್ಯ ಲಾಭ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ ಮುಂತಾದ ಸಂಗತಿಗಳು ನಡೀತವೆ. ಹಾಗೆ ಮಾಸಾಂತ್ಯದಲ್ಲಿ ಉದ್ವೇಗ, ಗುಪ್ತಶತ್ರುಗಳ ವೃದ್ಧಿ, ಕೆಲಸ ಕಾರ್ಯದಲ್ಲಿ ಹಾನಿ, ಸ್ವಜನ ವಿರೋಧ, ಅನಾವಶ್ಯಕವಾದಂಥ ಖರ್ಚು, ಜೊತೆಗೆ ನೌಕರಿಯಲ್ಲಿ ಪ್ರಗತಿ, ಶತ್ರುಗಳು ಮಿತ್ರರಾಗುವಿಕೆ, ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ ಉಂಟಾಗ್ತದೆ. ಇವರಿಗೂ ಸಹ ಮಿಥುನ ರಾಶಿಯವರಿಗೂ ಸಹ ಒಂದು ರೀತಿಯ ಮಿಶ್ರ ಫಲವೇ ಉಂಟಾಗ್ತಕ್ಕಂಥದ್ದು. ಮುಂದೆ ಕರ್ಕಾಟಕ ರಾಶಿಯ ಒಂದು ಮಾಸ ಭವಿಷ್ಯವನ್ನು ಹೇಳ್ತೇನೆ. ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕದಲ್ಲೇ ರವಿ ಇದ್ದಾನೆ. ಹಾಗಾಗಿ ಒಂದು ರೀತಿಯ ಜನ್ಮ ರವಿ. ಅವರಿಗೆ ಅಸ್ಥಿರತೆ, ಚಂಚಲತೆ, ಸಾಹಸ ಕಾರ್ಯದಲ್ಲಿ ತೊಡಗುವಿಕೆ, ಉಷ್ಣಪಿತ್ತ ವಿಕಾರ,
ನೌಕರಿಯಲ್ಲಿ ಬದಲಾವಣೆ ಇವೆಲ್ಲವೂ ಉಂಟಾಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಹಾಗೆಯೇ ಸಿಂಹಕ್ಕೆ ಬಂದಂಥ ರವಿ ಏನು ಮಾಡ್ತಾನೆ ಅಂದರೆ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅನಾರೋಗ್ಯ, ಅವಿಶ್ರಾಂತಿ, ನೇತ್ರಪೀಡೆ, ಪ್ರಾಪಂಚಿಕ ವಿರಸವನ್ನು ಉಂಟು ಮಾಡ್ತಾನೆ. ಹಾಗೇನೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ತೀವ್ರವಾದಂಥ ಬುದ್ಧಿಯನ್ನು, ಸ್ವಜನ ಪ್ರೇಮವನ್ನು, ದ್ರವ್ಯ ಸಂಚಯ, ಮೃಷ್ಟಾನ್ನ ಭೋಜನ, ಅಮೂಲ್ಯವಾದಂಥ ವಸ್ತು ಪ್ರಾಪ್ತಿ, ಉದ್ಯೋಗ ವ್ಯವಹಾರದಲ್ಲಿ ಲಾಭ, ಲೇಖಕರಿಗೆ ವಿಶೇಷ ಒಂದು ಲಾಭ ಮತ್ತು ಪ್ರಗತಿ. ಹಾಗೆಯೇ ಕರ್ಕಾಟಕಕ್ಕೆ ಬಂದಂತಹ ಬುಧ ಏನು ಮಾಡ್ತಾನೆ, ಹೆಚ್ಚಿನ ಸೌಂದರ್ಯವನ್ನು, ಏನೋ ಒಂದು ಕಳೆ ಬಂದ್ಬಿಟ್ಟಿರುತ್ತೆ ಮುಖದಲ್ಲಿ, ಗೊತ್ತಾಯ್ತಾ, ಹಾಗೆ ಸೌಂದರ್ಯವನ್ನು, ಸ್ತ್ರೀಪುತ್ರ ಸೌಖ್ಯವನ್ನು ಕೊಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಅನೇಕ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥ ಒಂದು ಯೋಗ, ಪ್ರವಾಸ, ಧನಲಾಭ ಇವುಗಳೆಲ್ಲ ಕೊಡ್ತಾನೆ. ಹಾಗೆ ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಕೈಗೊಂಡ ಕೆಲಸಗಳಲ್ಲಿ ಅರ್ಧ ಯಶಸ್ಸು, ಪರೋಪಕಾರದ ಕೆಲಸ, ಬಂಧು ಬಳಗದವರಿಂದ ಸಹಾನುಭೂತಿ, ಸಹಾಯ, ಸಹಕಾರ, ಉತ್ತಮ ಕೌಟುಂಬಿಕ ಸೌಖ್ಯವನ್ನು ಕೊಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯ ಸದ್ಭಾವನೆ, ಧಾರ್ಮಿಕವಾದಂಥ ಭಾವನೆ, ಸ್ಥಳಾಂತರವಾಗ್ತಕ್ಕಂಥದ್ದು, ಮನೆ ಬದಲಾವಣೆ ಅಥವಾ ಊರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ದೂರದ ಪ್ರವಾಸ, ನೌಕರಿಯಲ್ಲಿ ಬದಲಾವಣೆ, ಚಿಂತೆ, ಮಾನ ಸನ್ಮಾನ, ಕೆಲಸ ಕಾರ್ಯಗಳಲ್ಲಿ ಕೈಗೂಡುವಂಥದ್ದು, ದ್ರವ್ಯ ಲಾಭ, ಉತ್ತಮ ಆರೋಗ್ಯ ಇವುಗಳೆಲ್ಲವೂ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಮಾಸ ಮಧ್ಯದಲ್ಲಿ ಅನೇಕವಾದಂಥ ದ್ರವ್ಯಾಗಮನ, ರಾಜಕೀಯ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು, ವಾದ ವಿವಾದದಲ್ಲಿ ಜಯ, ಮಿತ್ರ ಲಾಭ ಇವೆಲ್ಲವೂ ಉಂಟಾಗ್ತದೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಅಪಜಯ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಾನಿ, ಶತ್ರು ಭಯ, ದ್ರವ್ಯ ಚಿಂತೆ, ಕಲಹ, ಮನಸ್ತಾಪ, ಪ್ರವಾಸ, ಶಾರೀರಿಕ ಪೀಡೆ ಇವುಗಳು ಸಹ ಆಗ್ತಕ್ಕಂಥದ್ದು. ಅಂದರೆ ಮಿಶ್ರ ಫಲ. ಮಾಸಾಂತ್ಯದಲ್ಲಿ ಇವರಿಗೆ ಸಾಹಸ ಕಾರ್ಯದಲ್ಲಿ ಯಶಸ್ಸು, ಅಲ್ಪ ಪ್ರವಾಸ, ಶತ್ರುನಾಶ, ಕೆಲಸದಲ್ಲಿ ಪ್ರಗತಿ, ವ್ಯಾಜ್ಯದಲ್ಲಿ ಜಯ, ಅನಾವಶ್ಯಕ ಖರ್ಚು, ಕಷ್ಟಕರವಾದಂಥ ಸಂಗತಿ ಹಾಗೂ ಶತ್ರುಗಳ ಮಿತ್ರರಾಗುವಿಕೆ, ಮಾನ ಸನ್ಮಾನ, ಜನಾನುಕೂಲತೆ ಉಂಟಾಗ್ತದೆ. ಅಂದರೆ ಮಾಸಾದಿಯಲ್ಲಿಯೂ ಅಷ್ಟೊಂದೇನು ಚೆನ್ನಾಗಿಲ್ಲ, ಮಾಸ ಮಧ್ಯದಲ್ಲಿಯೂ ಚೆನ್ನಾಗಿಲ್ಲ, ಮಾಸಾಂತ್ಯದಲ್ಲಿ ಇವರಿಗೆ ಎಲ್ಲ ರೀತಿಯ ಒಳ್ಳೆಯದು ಇವರಿಗೆ ಉಂಟಾಗ್ತಕ್ಕಂಥದ್ದು. ಮುಂದೆ ಸಿಂಹರಾಶಿಯ ಫಲವನ್ನು ಹೇಳ್ತೇನೆ. ಇವರಿಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ರವಿ ಉದ್ಯೋಗದಲ್ಲಿ ಹಿನ್ನಡೆಯನ್ನು, ಶತ್ರು ಭಯವನ್ನು, ಅಪಜಯವನ್ನು, ದ್ರವ್ಯ ಚಿಂತೆಯನ್ನು, ಕಲಹ, ಮನಸ್ತಾಪ, ರೋಗ ಭಯ ಇವುಗಳನ್ನೆಲ್ಲ ಕೊಡ್ತಾನೆ. ಹಾಗೆ ಅವನು ಸಿಂಹರಾಶಿಗೆ ಬಂದಾಗ ರವಿ ಅಸ್ಥಿರತೆ, ಚಂಚಲತೆ, ಸಾಹಸ ಕಾರ್ಯದಲ್ಲಿ ತೊಡಗುವಿಕೆ ಇವುಗಳನ್ನು ಕೊಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಹೆಚ್ಚು ಸೌಂದರ್ಯವನ್ನು, ಕೌಟುಂಬಿಕ ಸೌಖ್ಯವನ್ನು, ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕೊಡ್ತಾನೆ. ಆದರೆ ಲೇಖಕರಿಗೆ ಯಶಸ್ಸು ಮತ್ತು ಪ್ರಗತಿಯನ್ನು ಕೊಡ್ತಾನೆ, ದ್ರವ್ಯ ಸಂಚಯವನ್ನು ಸಹ ಕೊಡ್ತಾನೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಹೀನ ಬುದ್ಧಿಯನ್ನು, ಅನೈತಿಕ ಸಂಗತಿಗಳನ್ನು, ಶತ್ರು ಪ್ರಾಬಲ್ಯವನ್ನು, ವಾದ ವಿವಾದ, ಕೋರ್ಟು ಕಚೇರಿಗಳಲ್ಲಿ ಹಾನಿ, ಮಾನಸಿಕ ವಿಕಾರ, ದ್ರವ್ಯ ಚಿಂತೆಯನ್ನು ಉಂಟು ಮಾಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಅಂದರೆ ಸಿಂಹರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಕಲಾ ಕೌಶಲ್ಯದಲ್ಲಿ ಪ್ರಗತಿ, ಕೌಟುಂಬಿಕ ಸೌಖ್ಯ, ಬೆಲೆಯುಳ್ಳತಕ್ಕಂಥ ಒಡವೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಯೋಗವನ್ನು ಕೊಡ್ತಾನೆ. ಹಾಗೆ ಕನ್ಯಾ ರಾಶಿ ಬಂದಂಥ ಶುಕ್ರ ವ್ಯಾಪಾರ, ಉದ್ಯೋಗದಲ್ಲಿ ಯಶಸ್ಸು, ಪ್ರವಾಸ, ಧನಲಾಭ ಎಲ್ಲವನ್ನು ಕೊಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ನಾನಾ ರೀತಿಯ ಒಂದು ಸಂಕಟ ಇರ್ತದೆ, ದ್ರವ್ಯ ಹಾನಿ, ಕಳುವಿನ ಭೀತಿ ಇರ್ತದೆ, ಅನಾರೋಗ್ಯ, ಮಾನಹಾನಿ, ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆ, ಸ್ಥಳಾಂತರ ಚಿಂತೆ, ಜೊತೆಗೆ ಶ್ರೀಮಂತರ ಸ್ನೇಹ, ಸನ್ಮಾನ, ದ್ರವ್ಯ ಲಾಭ ಹೀಗೆ ಮಿಶ್ರ ಫಲ ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಅನೇಕ ಮುಖಗಳಿಂದ ಧನಾಗಮನ, ದ್ರವ್ಯ ಲಾಭ, ನೌಕರಿಯಲ್ಲಿ ಯಶಸ್ಸು, ಗೌರವ, ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು, ಮಿತ್ರ ಲಾಭ, ಹಾಗೆಯೇ ಸ್ವಲ್ಪ ಉದ್ಯೋಗದಲ್ಲಿ ಹಿನ್ನಡೆ, ಅಪಜಯ, ಶತ್ರುಭಯ, ದ್ರವ್ಯ ಚಿಂತೆ, ರೋಗ ಮುಂತಾದಂಥ ಮಿಶ್ರ ಫಲವೂ ಸಹ ಉಂಟಾಗ್ತದೆ. ಹಾಗೆಯೇ ಇವರಿಗೆ ಸಿಂಹರಾಶಿಯವರಿಗೆ ಮಾಸಾಂತ್ಯದಲ್ಲಿ ದ್ರವ್ಯ ಲಾಭ, ಪ್ರವಾಸ, ಶತ್ರುಲಾಭ, ಉದ್ಯೋಗದಲ್ಲಿ ಪ್ರಗತಿ, ಅನಾವಶ್ಯಕವಾದಂಥ ಖರ್ಚು, ಕಷ್ಟದ ಸಂಗತಿ ಉಂಟಾಗ್ತದೆ. ಇಲ್ಲೂ ಸಹ ತಿಂಗಳ ಪೂರ್ತಿ ಇವರಿಗೆ ಮಿಶ್ರ ಫಲನೇ ಹೊರತಾಗಿ ಒಳ್ಳೆಯ ಫಲಗಳು ಇಲ್ಲವೇ ಇಲ್ಲ. ಇಲ್ಲಿಗೆ ಸಿಂಹರಾಶಿಯ ಮಾಸಫಲ ಮುಕ್ತಾಯವಾಯಿತು. ನೆಕ್ಸ್ಟು ಕನ್ಯಾ ರಾಶಿಯವರಿಗೆ ಕರ್ಕಾಟಕದಲ್ಲಿರ್ತಕ್ಕಂಥ ರವಿ
ನಾನಾ ರೀತಿಯಾದಂಥ ಧನಾಗಮನವನ್ನು ಕೊಡ್ತಾನೆ. ಉದ್ಯೋಗ ಮತ್ತು ನೌಕರಿಯಲ್ಲಿ ಯಶಸ್ಸನ್ನು ಕೊಡ್ತಾನೆ. ರಾಜಕೀಯ ಮತ್ತು ಸಾಮಾಜಿಕವಾಗಿ ಗೌರವವನ್ನು ತಂದುಕೊಡ್ತಾನೆ. ವಾದ ವಿವಾದದಲ್ಲಿ ಜಯವನ್ನು ತಂದುಕೊಡ್ತಾನೆ. ಮಿತ್ರ ಲಾಭವನ್ನು ಸಹ ಕೊಡ್ತಾನೆ. ಹಾಗೆ ಸಿಂಹರಾಶಿಗೆ ಬಂದಂಥ ರವಿ ಏನು ಮಾಡ್ತಾನೆ? ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಅಪಜಯ, ಶತ್ರುಭಯ, ದ್ರವ್ಯ ಚಿಂತೆ, ನಿರುದ್ಯೋಗ, ಕಲಹ, ಮನಸ್ತಾಪ, ರೋಗವೃದ್ಧಿ ಇವುಗಳನ್ನು ಕೊಡ್ತಾನೆ. ಹಾಗೆಯೇ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಈ ಕನ್ಯಾ ರಾಶಿಯವರಿಗೆ ಹೀನ ಬುದ್ಧಿಯನ್ನು ಕೊಡ್ತಾನೆ. ಜೊತೆಗೆ ಅನೈತಿಕವಾದ ಸಂಗತಿಗಳು ನಡೆಯುವಂಥದ್ದಾಗ್ತದೆ. ಶತ್ರು ಪ್ರಾಬಲ್ಯ ಜಾಸ್ತಿ ಆಗ್ತದೆ. ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಹಾನಿ ಆಗ್ತದೆ, ಅಂದರೆ ಹಿನ್ನಡೆ ಉಂಟಾಗ್ತದೆ. ಮಾನಸಿಕ ವಿಕಾರ ಉಂಟಾಗ್ತದೆ. ಹಾಗೆ ಕರ್ಕಾಟಕಕ್ಕೆ ಬಂದಂಥ ಬುಧ ಅಂದರೆ ವಕ್ರಗತಿಯಲ್ಲಿ ಬಂದಾಗ ನಾನಾ ರೀತಿಯ ದ್ರವ್ಯ ಲಾಭವನ್ನು, ಬೆಲೆಯುಳ್ಳತಕ್ಕಂಥ ವಸ್ತುಗಳ ಖರೀದಿ ಮಾಡ್ತಕ್ಕಂಥ ಯೋಗವನ್ನು, ಮಿತ್ರ ಲಾಭವನ್ನು, ಉದ್ಯೋಗ ಮತ್ತು ನೌಕರಿಯಲ್ಲಿ ಯಶಸ್ಸನ್ನು, ವಾಹನ ಸೌಕರ್ಯವನ್ನು ಕೊಡ್ತಾನೆ. ಲೇಖಕರಿಗೆ ಅಂದರೆ ಕಥೆ ಕಾದಂಬರಿ ಬರ್ತಕ್ಕಂಥ ಕವಿಗಳಿಗೆ ಅನುಕೂಲವನ್ನು ಕೊಡ್ತಾನೆ. ಸ್ವಜನ ಶ್ರೇಷ್ಠತೆಯನ್ನು ನೀಡ್ತಾನೆ. ಅಂದರೆ ತಮ್ಮ ಬಂಧುಗಳಲ್ಲಿ ಇವರೇ ಭಾಳ ಉತ್ತಮನಪ್ಪ ಅನ್ನೋ ರೀತಿ ಒಂದು ಗೌರವವನ್ನು ತಂದು ಕೊಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಇವರಿಗೆ ಅಧಿಕವಾದಂಥ ಖರ್ಚು, ಪ್ರವಾಸ, ಬಂಧು ಬಳಗದವರ ಭೇಟಿ, ಸ್ತ್ರೀ ಸೌಖ್ಯ, ಆದರೆ ಕುಟುಂಬದಲ್ಲಿ ವಿರಸ. ನೋಡಿ, ಮಿಶ್ರ ಫಲ ಇಲ್ಲೂ ಸಹ ನೇತ್ರಪೀಡೆ, ರೋಗ ಮುಂತಾದವನ್ನು ಕೊಡ್ತಾನೆ. ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಏನು ಮಾಡ್ತಾನೆ? ಕಲಾ ಕೌಶಲ್ಯದಲ್ಲಿ ಪ್ರಗತಿಯನ್ನು ಮತ್ತು ಮೆಚ್ಚುಗೆಯನ್ನು ಕೊಡಿಸ್ತಾನೆ. ಪ್ರಗತಿಯನ್ನು ಕೊಡ್ತಾನೆ, ಮೆಚ್ಚುಗೆಯನ್ನು ಸಹ ಕೊಡಿಸ್ತಾನೆ. ಕುಟುಂಬದಲ್ಲಿ ಸಾಮರಸ್ಯವನ್ನು, ಉದ್ಯೋಗದಲ್ಲಿ ಪ್ರಗತಿಯನ್ನು, ಅಮೂಲ್ಯ ವಸ್ತು ಪ್ರಾಪ್ತಿಯಾಗತಕ್ಕಂಥ ಯೋಗವನ್ನು ಸಹ ಇವನು ಕೊಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಪ್ರವಾಸ, ತೀರ್ಥಯಾತ್ರೆ, ಓಡಾಟ, ಶತ್ರುಪೀಡೆ, ಸ್ವಜನ ಶತ್ರು, ಕೌಟುಂಬಿಕ ವಿರಾಸ, ಆದರೆ ಸಂಕಟ, ಕಳುವಿನ ಭಯ ಇವು ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಮಾನ ಸನ್ಮಾನ, ಪ್ರತಿಷ್ಠಿತರ ಸ್ನೇಹ, ಕೆಲಸ ಕಾರ್ಯದಲ್ಲಿ ಕೈಗೂಡುವಿಕೆ, ದ್ರವ್ಯ ಲಾಭ, ಸಹಕಾರ ಮತ್ತು ಸರ್ಕಾರ ಮತ್ತು ಸಮಾಜದಿಂದ ಗೌರವ, ಉತ್ತಮ ಆರೋಗ್ಯ, ವಾದ ವಿವಾದಗಳಲ್ಲಿ ಜಯ, ಕೆಲವೊಮ್ಮೆ ನಿರುದ್ಯೋಗ ಸಹ ಉಂಟಾಗಬಹುದು. ಕಲಹ, ರೋಗ ಇವು ಸಹ ಉಂಟಾಗಬಹುದು. ಅಂದರೆ ಅಲ್ಪ ಸ್ವಲ್ಪ ಬದಲಾವಣೆ ಮಿಶ್ರ ಫಲಗಳಲ್ಲಿ. ಮಾಸಾಂತ್ಯದಲ್ಲಿ ಇವರಿಗೆ ಉಷ್ಣಪಿತ್ತಗಳ ವಿಕಾರ, ಉದ್ಯೋಗದಲ್ಲಿ ಬದಲಾವಣೆ, ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಪ್ರಾಪಂಚಿಕ ವಿರಸ, ಆದರೂ ಕೆಲವೊಮ್ಮೆ ಉದ್ಯೋಗದಲ್ಲಿ ಯಶಸ್ಸು, ಅಲ್ಪ ಪ್ರವಾಸ, ರಾಜ್ಯದಲ್ಲಿ ಜಯ, ಆದರೂ ಏನೋ ಒಂದು ರೀತಿಯ ಉದ್ವಿಗ್ನತೆ, ಗುಪ್ತಶತ್ರು ನಿರ್ಮಾಣ ಮತ್ತು ಕಷ್ಟಕರವಾದಂಥ ಸಂಗತಿ ಇವೆಲ್ಲವೂ ಒಂದು ರೀತಿ ಮಿಶ್ರ ಫಲವನ್ನು ಈ ಕರ್ಕಾಟಕ ರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು. ಮುಂದೆ ತುಲಾರಾಶಿಯವರ ಮಾಸ ಭವಿಷ್ಯ. ತುಲಾರಾಶಿಯವರಿಗೆ ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ಮಾನ ಸನ್ಮಾನವನ್ನು, ಶ್ರೀಮಂತರ ಸ್ನೇಹವನ್ನು, ಕೆಲಸ ಕಾರ್ಯದಲ್ಲಿ ಕೈಗೂಡಿಕೆಯನ್ನು, ದ್ರವ್ಯ ಲಾಭ, ಸಮಾಜದಲ್ಲಿ ಗೌರವ, ಆದರೂ ಸ್ವಲ್ಪ ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತಾನೆ. ಸಿಂಹದ ರವಿ ಅನೇಕ ಕಡೆಗಳಿಂದ ದ್ರವ್ಯಾಗಮನವನ್ನು, ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸನ್ನು ಕೊಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಉತ್ತಮ ಸೌಖ್ಯವನ್ನು, ಎಲ್ಲ ರೀತಿಯ ಯಶಸ್ಸನ್ನು, ವಾಹನ ಸೌಖ್ಯವನ್ನು, ಲೇಖಕರಿಗೆ ಅನುಕೂಲತೆಯನ್ನು ಕೊಡ್ತಾನೆ. ಕರ್ಕಾಟಕಕ್ಕೆ ಬಂದಂಥ ಬುಧ ಫಲ, ಮನೆ ಸೌಖ್ಯವನ್ನು, ಉದ್ಯೋಗದಲ್ಲಿ ಸ್ಥಿರತೆಯನ್ನು, ಮಿತ್ರ ಪ್ರೇಮವನ್ನು ನೀಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಆಕಸ್ಮಿಕ ದ್ರವ್ಯ ಲಾಭವನ್ನು, ವಿವಾಹ ಯೋಗವನ್ನು, ವೈವಾಹಿಕ ಜೀವನದಲ್ಲಿ ಸುಖವನ್ನು, ಮಾನ ಸನ್ಮಾನವನ್ನು, ವಾಹನ ಸೌಖ್ಯವನ್ನು, ಅಮೂಲ್ಯ ವಸ್ತು ಪ್ರಾಪ್ತಿ ಯೋಗವನ್ನು, ಕಲಾ ಕೌಶಲ್ಯದಲ್ಲಿ ಮೆಚ್ಚುಗೆ ಪ್ರಾಪ್ತಿ, ಕುಟುಂಬ ಸೌಖ್ಯ, ವಿದ್ಯೆಯಲ್ಲಿ ಯಶಸ್ಸು, ವ್ಯಾಪಾರದಲ್ಲಿ ಅನುಕೂಲತೆ, ಈ ರೀತಿ ಎಲ್ಲ ರೀತಿಯ ಅನುಕೂಲಗಳನ್ನು ಅವನು ನೀಡ್ತಾನೆ. ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಏನು ಮಾಡ್ತಾನೆ? ಅಧಿಕವಾದಂಥ ಖರ್ಚು, ಪ್ರವಾಸ, ಬಂಧು ಬಳಗದವರ ಭೇಟಿ, ಸ್ತ್ರೀ ಸೌಖ್ಯ, ಆದರೂ ಕೌಟುಂಬಿಕ ವಿರಸ ಮತ್ತು ರೋಗವನ್ನು ಉಂಟು ಮಾಡ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಶತ್ರುನಾಶ, ಎಲ್ಲ ರೀತಿಯ ಅನುಕೂಲ, ಶತ್ರುಗಳು ಮಿತ್ರರಾಗುವಿಕೆ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ, ಆಮೇಲೆ ಪ್ರವಾಸ, ತೀರ್ಥಯಾತ್ರೆ, ಉದ್ಯೋಗ ಬದಲಾವಣೆ, ಸ್ತ್ರೀ ಪೀಡೆ, ಮಾನಹಾನಿ, ಪ್ರತಿಕೂಲ ವಾತಾವರಣ, ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರ, ಚಿಂತೆ, ಆತುರತೆ, ಆದರೂ ದ್ರವ್ಯ ಲಾಭ, ಸ್ವಲ್ಪ ಪ್ರಗತಿ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಅಪಜಯ, ಉಷ್ಣಪಿತ್ತ ವಿಕಾರ, ಮನಸ್ತಾಪ,
ಕಲಹ, ಅವಿಶ್ರಾಂತಿ, ಕೆಲವೊಮ್ಮೆ ರಾಜಕಾರ್ಯಗಳಲ್ಲಿ ಅಪಜಯ, ಶತ್ರುನಾಶ ಮುಂತಾದವುಗಳು ಸಹ ಉಂಟಾಗ್ತದೆ. ಒಂದು ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಅಂದರೆ ಸ್ವಲ್ಪ ಮಿಶ್ರ ಫಲ ಇವರಿಗೆ ತುಲಾರಾಶಿಯವರಿಗೆ ಉಂಟಾಗ್ತದೆ. ಮುಂದೆ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ಇವರಿಗೆ ಧಾರ್ಮಿಕ ಭಾವನೆಯನ್ನು, ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸನ್ನು, ಸ್ಥಳಾಂತರ, ದೂರದ ಪ್ರವಾಸ, ಚಿಂತೆ, ಆತುರತೆ ಇವುಗಳನ್ನು ಉಂಟು ಮಾಡ್ತಾನೆ. ಅದೇ ಸಿಂಹರಾಶಿ ಬಂದಂಥ ರವಿ ಮಾನ ಸನ್ಮಾನ, ಪ್ರತಿಷ್ಠಿತರ ಸ್ನೇಹ, ಕೆಲಸ ಕಾರ್ಯದಲ್ಲಿ ಕೈಗೂಡುವಿಕೆ, ಸಮಾಜದಲ್ಲಿ ಗೌರವವನ್ನು ಕೊಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ವಾಹನ ಸೌಖ್ಯವನ್ನು, ಹೊಲಾಮನೆಯ ಸೌಖ್ಯವನ್ನು, ದ್ರವ್ಯ ಲಾಭವನ್ನು, ಉದ್ಯೋಗದಲ್ಲಿ ಪ್ರಗತಿಯನ್ನು, ಸ್ಥಿರತೆ, ಮಿತ್ರಪ್ರೇಮ ಇವುಗಳನ್ನೆಲ್ಲ ನೀಡ್ತಾನೆ. ಕರ್ಕಾಟಕಕ್ಕೆ ಬಂದಂಥ ಬುಧ ಆರ್ಥಿಕ ಪ್ರಗತಿಯನ್ನು, ಮಂಗಳ ಕಾರ್ಯವನ್ನು ಅಂದರೆ ಮಂಗಳ ಕಾರ್ಯ ನಡೀತಕ್ಕಂಥ ಯೋಗ, ಭಾಗ್ಯವನ್ನು ಮತ್ತು ಸತ್ಕರ್ಮ ಮಾಡುವಂಥ ಒಂದು ಭಾಗ್ಯವನ್ನು, ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲವನ್ನು ಉಂಟು ಮಾಡ್ತಾನೆ ಮತ್ತು ಕೀರ್ತಿಕಾರಕ ಘಟನೆಯನ್ನು ಉಂಟು ಮಾಡ್ತಾನೆ. ಮತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಎಲ್ಲ ರೀತಿಯ ಅನುಕೂಲ, ಯಶಸ್ಸು, ಪ್ರಗತಿ, ಸತ್ಕರ್ಮಾಚರಣೆ, ವಾಹನ ಪ್ರಾಪ್ತಿ ಯೋಗ, ಸ್ತ್ರೀಯರಿಂದ ಲಾಭ ಇವುಗಳನ್ನೆಲ್ಲ ಉಂಟು ಮಾಡ್ತಾನೆ. ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಆಕಸ್ಮಿಕ ಧನಲಾಭವನ್ನು, ವಿವಾಹ ಯೋಗವನ್ನು, ವೈವಾಹಿಕ ಜೀವನದಲ್ಲಿ ಸೌಖ್ಯವನ್ನು, ಮಾನ ಸನ್ಮಾನವನ್ನು, ಕಲಾಕೌಶಲ್ಯದಲ್ಲಿ ಪ್ರಗತಿಯನ್ನು, ವಿದ್ಯೆಯಲ್ಲಿ ಯಶಸ್ಸು ಮತ್ತು ಎಲ್ಲ ರೀತಿಯ ಅನುಕೂಲವನ್ನು ಉಂಟು ಮಾಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಮಾಸಾದಿಯಲ್ಲಿ ಅಧಿಕವಾದಂಥ ಖರ್ಚು, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ಪ್ರವಾಸ, ತೀರ್ಥಯಾತ್ರೆ, ಕೌಟುಂಬಿಕ ವಿರಸ, ದ್ರವ್ಯಹಾನಿ, ಪ್ರತಿಕೂಲ ವಾತಾವರಣವನ್ನು ಉಂಟು ಮಾಡ್ತಾನೆ. ಮಾಸ ಮಧ್ಯದಲ್ಲಿ ಕೆಲಸ ಕಾರ್ಯದಲ್ಲಿ ಅರ್ಧ ಯಶಸ್ಸು, ದೂರದ ಪ್ರವಾಸ, ಚಿಂತೆ, ಓಡಾಟ, ಆದರೂ ದ್ರವ್ಯ ಲಾಭ, ಉತ್ತಮ ಆರೋಗ್ಯ ಉಂಟಾಗ್ತದೆ. ಹಾಗೆ ಮಾಸಾಂತ್ಯದಲ್ಲಿ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ಶತ್ರುಭಯ, ದ್ರವ್ಯ ಚಿಂತೆ, ಕಲಹ, ಮನಸ್ತಾಪ, ರೋಗ, ನೌಕರಿಯಲ್ಲಿ ಬದಲಾವಣೆ, ಚಂಚಲತೆ, ಅವಿಶ್ರಾಂತಿ, ನೇತ್ರಬಾಧೆ ಉಂಟಾಗ್ತಕ್ಕಂಥದ್ದು. ಈ ರೀತಿ ಇವರಿಗೂ ಸಹ ಮಿಶ್ರ ಫಲಗಳು ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಈಗ ಧನುಸ್ಸು ರಾಶಿಯ ಮಾಸಫಲ. ಧನುಸ್ಸು ರಾಶಿಯವರಿಗೆ ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ಅನೇಕ ಥರದ ಸಂಕಷ್ಟಗಳನ್ನು ಉಂಟು ಮಾಡ್ತಾನೆ. ದ್ರವ್ಯ ಹಾನಿಯನ್ನು, ಕಳುವಿನ ಭಯವನ್ನು, ರೋಗ ಮಾನಹಾನಿಯನ್ನು, ಸಮಾಜದಲ್ಲಿ ಪ್ರತಿಕೂಲವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ. ಉದ್ಯೋಗದಲ್ಲಿ ತೊಂದರೆಯನ್ನು ಸಹ ಉಂಟು ಮಾಡ್ತಾನೆ. ಹಾಗೆ ಸಿಂಹರಾಶಿಗೆ ಬಂದಂಥ ರವಿ ಏನು ಮಾಡ್ತಾನೆ, ಧಾರ್ಮಿಕ ಕಾರ್ಯ, ಸದ್ಭಾವನೆ, ಕೆಲಸ ಕಾರ್ಯದಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರ, ಚಿಂತೆ ಇವುಗಳನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕವಾಗಿ ಹೆಚ್ಚಳ ಆಗ್ತಕ್ಕಂಥದ್ದು, ಮಂಗಳ ಕಾರ್ಯ ಜರುಗುವಿಕೆ, ಸತ್ಕರ್ಮಾಚರಣೆ, ಭಾಗ್ಯೋದಯ, ಕೀರ್ತಿಕಾರಕ ಘಟನೆಗಳನ್ನು ಉಂಟು ಮಾಡ್ತಾನೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಉತ್ತಮ ಆರೋಗ್ಯ, ಕುಟುಂಬ ಸೌಖ್ಯ, ಸಂತೋಷದ ವಾರ್ತೆ, ಲೇಖಕರಿಗೆ ಪ್ರಗತಿ, ದ್ರವ್ಯ ಸಂಚಯವನ್ನು ಉಂಟು ಮಾಡ್ತಾನೆ. ಅಂದರೆ ಧನ ಸಂಗ್ರಹ ಮಾಡುವಂಥ ಯೋಗ ಉಂಟಾಗ್ತದೆ. ಆಮೇಲೆ ಸಿಂಹಕ್ಕೆ ಬಂದಂಥ ಶುಕ್ರ ಪುಣ್ಯಕ್ಷೇತ್ರ ದರ್ಶನ, ಧಾರ್ಮಿಕ ಕಾರ್ಯಾಚರಣೆ, ವಿವಾಹ ಮತ್ತು ವೈವಾಹಿಕ ಜೀವನ ಸೌಖ್ಯ, ಭಾಗ್ಯೋದಯ, ವಾಹನ ಸೌಖ್ಯ, ಕುಟುಂಬ ಸೌಖ್ಯವನ್ನು ಉಂಟು ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಎಲ್ಲ ರೀತಿಯ ಯಶಸ್ಸು, ಪ್ರಗತಿ, ದ್ರವ್ಯ ಸಂಗ್ರಹ, ಸ್ತ್ರೀಯರಿಂದ ಲಾಭವನ್ನು ಉಂಟು ಮಾಡ್ತಕ್ಕಂಥವನಾಗ್ತಾನೆ. ಇವರಿಗೆ ಮಾಸಾದಿಯಲ್ಲಿ ಉದ್ವಿಗ್ನತೆ, ಕಾರ್ಯಹಾನಿ, ರೋಗ, ಆಕಸ್ಮಿಕ ಖರ್ಚು, ಶತ್ರುಗಳು ಮಿತ್ರರಾಗುವಿಕೆ, ನಿಂತು ಹೋದಂಥ ಕಾರ್ಯದಲ್ಲಿ ಪ್ರಗತಿ, ಅಂದರೆ ನಿಂತೋಗಿರ್ತದೆ ಅದು ಮತ್ತೆ ತಿರ್ಗಾ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು, ಪ್ರವಾಸ, ತೀರ್ಥಯಾತ್ರೆ ಇವುಗಳು ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಅನೇಕ ಪ್ರಕಾರದ ಸಂಕಟ, ಶಾರೀರಿಕ ಅಸ್ವಸ್ಥತೆ, ಮಾನಹಾನಿ, ಚಿಂತೆ, ಆತುರತೆ, ಶ್ರೀಮಂತರ ಸ್ನೇಹ, ಆದರೂ ದ್ರವ್ಯ ಲಾಭ, ಎಲ್ಲ ರೀತಿಯ ಯಶಸ್ಸು ಉಂಟಾಗ್ತಕ್ಕಂಥದ್ದು. ಅಂದರೆ ಶಾರೀರಿಕ ಅಸ್ವಸ್ಥತೆ ಅಂತ ಹೇಳಿದರೆ ಮೋಸ್ಟ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಆಗ್ಬೋದು. ಮಾಸಾಂತ್ಯದಲ್ಲಿ ನಾನಾ ರೀತಿಯ ಧನಾಗಮನ, ಯಶಸ್ಸು, ಗೌರವ, ಆದರೂ ಕೆಲವೊಮ್ಮೆ ಅಪಜಯ, ಮನಸ್ತಾಪ, ಅಸ್ಥಿರತೆ, ಪರಾಕ್ರಮ ಕಾರ್ಯದಲ್ಲಿ ತೊಡಗುವಿಕೆ ಮುಂತಾದವುಗಳು ನಡೀತಕ್ಕಂಥದ್ದು. ಧನುಸ್ಸು ರಾಶಿಯವರ ಮಾಸ ಭವಿಷ್ಯ ಇಲ್ಲಿಗೆ ಮುಗಿದಿದೆ. ಮುಂದೆ ಮಕರ ರಾಶಿಯ ಭವಿಷ್ಯ.
ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ಮಕರ ರಾಶಿಯವರಿಗೆ ಪ್ರವಾಸ, ತೀರ್ಥಯಾತ್ರೆ, ಉದ್ಯೋಗ ಬದಲಾವಣೆ, ಓಡಾಟ, ಸ್ತ್ರೀ ಪೀಡೆ, ಸ್ವಜನ ಶತ್ರು ಮುಂತಾದವುಗಳನ್ನು ಕೊಡ್ತಾನೆ. ಅದೇ ಸಿಂಹಕ್ಕೆ ಬಂದಂಥ ರವಿ ಅನೇಕ ಸಂಕಷ್ಟ, ಧನಹಾನಿ, ಕಳುವಿನ ಭಯ, ರೋಗ, ಮಾನಹಾನಿ, ಸಮಾಜದಲ್ಲಿ ಪ್ರತಿಕೂಲ ವಾತಾವರಣ, ನೌಕರಿಯಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಅಂಟು ರೋಗವನ್ನು ಕೊಡ್ತಾನೆ. ಅಂದರೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಗೊತ್ತಾಯ್ತಾ? ಅಂಟು ರೋಗ, ಸ್ತ್ರೀ ಪೀಡೆ, ಉದ್ಯೋಗದಲ್ಲಿ ಹಾನಿ, ಪರಾವಲಂಬನೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತದೆ ನೀವು ಜೀವನ ಮಾಡಬೇಕಾದ್ರೂ ಸಹ. ಯಾರಿಗೆ? ಮಕರ ರಾಶಿಯವರಿಗೆ ಪರಾವಲಂಬನೆ, ವಿಪತ್ತು, ಶತ್ರುಭಯ ಮುಂತಾದವುಗಳನ್ನು ಕೊಡ್ತಾರೆ. ಹಾಗೆಯೇ ಕರ್ಕಾಟಕ ರಾಶಿಗೆ ಬಂದಂಥ ಬುಧ ಕುಟುಂಬ ಸೌಖ್ಯವನ್ನು, ಸಂತೋಷದ ವಾರ್ತೆಯನ್ನು ಕೇಳುವಂಥ ಯೋಗವನ್ನು, ದೂರ ಪ್ರವಾಸ, ಲೇಖಕರಿಗೆ ಪ್ರಗತಿ, ಧನ ಸಂಗ್ರಹ ಮಾಡುವಂಥ ಯೋಗ ಮುಂತಾದವನ್ನು ಕೊಡ್ತಾನೆ. ಶುಕ್ರ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಸಂಕಷ್ಟ, ಗುಪ್ತ ರೋಗ, ಗುಪ್ತ ಶತ್ರುಗಳಿಂದ ಹಾನಿ, ಸ್ತ್ರೀ ಶತ್ರುಗಳ ಉಪದ್ರವ, ರೋಗ, ಅಸಮಾಧಾನ, ಸಮಾಜದಿಂದ ನಿಂದೆ, ಸ್ತ್ರೀ ಸೌಖ್ಯಕ್ಕೆ ವಿಘ್ನ, ಅಪಮಾನ, ವೃಥಾ ಖರ್ಚು ಮುಂತಾದವನ್ನು ಉಂಟು ಮಾಡ್ತಾನೆ. ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಪುಣ್ಯಕ್ಷೇತ್ರ ದರ್ಶನ, ಮಂಗಳ ಕಾರ್ಯ ಜರುಗುವಿಕೆ, ವಿವಾಹ, ವೈವಾಹಿಕ ಜೀವನದಲ್ಲಿ ಸೌಖ್ಯ. ಅಂದರೆ ಈ ರಾಶಿಯವರಿಗೆ ವಿವಾಹ ಯೋಗ ಇದೆ. ವಿವಾಹ ಯೋಗ ಇದೆ ಈ ತಿಂಗಳಲ್ಲಿ. ವೈವಾಹಿಕ ಈಗಾಗಲೇ ಮದುವೆ ಆಗಿರೋರಿಗೆ ವೈವಾಹಿಕ ಜೀವನದಲ್ಲಿ ಸೌಖ್ಯ ಇವೆಲ್ಲ ಉಂಟಾಗ್ತಕ್ಕಂಥದ್ದು. ವಾಹನ ಸೌಖ್ಯ ಮುಂತಾದವನ್ನು ಕೊಡ್ತಾನೆ. ಮಾಸಾದಿಯಲ್ಲಿ ಮಕರ ರಾಶಿಯವರಿಗೆ ಧನಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು, ಮಾನ ಸನ್ಮಾನ, ಅಲ್ಪ ಪ್ರವಾಸ, ಶತ್ರುನಾಶ, ಸ್ವಜನ ವಿರೋಧ, ಅನಾವಶ್ಯಕ ಖರ್ಚು ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಶತ್ರುನಾಶ, ಕೆಲಸದಲ್ಲಿ ಯಶಸ್ಸು, ನಿಂತು ಹೋಗಿದ್ದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಜನಾನುಕೂಲತೆ, ಪ್ರವಾಸ, ತೀರ್ಥಯಾತ್ರೆ, ಸ್ವಜನ ಶತ್ರು, ದ್ರವ್ಯಹಾನಿ ಮುಂತಾದವುಗಳು ನಡೀತಕ್ಕಂಥದ್ದು. ಮಾಸಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಚಿಂತೆ, ಆತುರತೆ, ಓಡಾಟ, ಆದರೂ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನಾಗಮನ, ವಾದ ವಿವಾದದಲ್ಲಿ ಜಯ, ಮಿತ್ರಲಾಭ ಮುಂತಾದವುಗಳು ಉಂಟಾಗ್ತದೆ. ಅಂದರೆ ಮಕರ ರಾಶಿಯವರಿಗೂ ಸಹ ಮಿಶ್ರ ಫಲ ಈ ತಿಂಗಳಲ್ಲಿ, ಸಂಪೂರ್ಣ ಮಿಶ್ರ ಫಲ. ಈಗ ಕುಂಭರಾಶಿಯ ಫಲ. ಈ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ರವಿ ಶತ್ರುನಾಶ, ಉದ್ಯೋಗದಲ್ಲಿ ಪ್ರಗತಿ, ದ್ರವ್ಯ ಲಾಭ, ಅನುಕೂಲ, ಶತ್ರುಗಳ ಮಿತ್ರರಾಗುವಿಕೆ, ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆಯನ್ನು ಉಂಟು ಮಾಡ್ತಾನೆ. ಅದೇ ರವಿ ಸಿಂಹರಾಶಿಗೆ ಬಂದಾಗ ಪ್ರವಾಸ, ತೀರ್ಥಯಾತ್ರೆ, ನೌಕರಿಯಲ್ಲಿ ಬದಲಾವಣೆ, ಓಡಾಟ, ಸ್ತ್ರೀ ಪೀಡೆ, ಸ್ವಜನ ಶತ್ರುಗಳನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಕೌಟುಂಬಿಕ ಸೌಖ್ಯವನ್ನು, ಸಂತೋಷದ ವಾರ್ತೆಗಳನ್ನು ಕೇಳುವಂಥ ಯೋಗವನ್ನು, ದೂರದ ಪ್ರಯಾಣವನ್ನು, ವಸ್ತು ಸಂಗ್ರಹ ಮಾಡ್ತಕ್ಕಂಥದ್ದನ್ನು, ಲೇಖಕರಿಗೆ ಪ್ರಗತಿಯನ್ನು, ಧನ ಸಂಗ್ರಹ ಮುಂತಾದ ಯೋಗವನ್ನು ಕೊಡ್ತಾನೆ. ಕರ್ಕಾಟಕದ ರಾಶಿಯಲ್ಲಿರ್ತಕ್ಕಂಥ ಬುಧ ಶತ್ರುವೃದ್ಧಿ, ರೋಗಬಾಧೆ, ನಾನಾ ರೀತಿಯ ಸಂಕಟ, ಚಿಂತೆ, ಮನೋವಿಕಾರ, ಆರ್ಥಿಕ ಹಾನಿಯನ್ನು ಕೊಡ್ತಾನೆ. ಸಿಂಹರಾಶಿಗೆ ಬಂದಂಥ ಶುಕ್ರ ಸುಂದರ ವಸ್ತುಗಳ ಪ್ರಾಪ್ತಿ, ವ್ಯಾಪಾರದಲ್ಲಿ ಲಾಭ, ಕೌಟುಂಬಿಕ ಸೌಖ್ಯ, ಉತ್ತಮ ಆರೋಗ್ಯ, ಜನಾನುಕೂಲತೆಯನ್ನು ಕೊಡ್ತಾನೆ. ಕನ್ಯಾ ರಾಶಿಗೆ ಬಂದಂಥ ಶುಕ್ರ ಗುಪ್ತಶತ್ರುಗಳು ನಿರ್ಮಾಣ, ಗುಪ್ತಶತ್ರುಗಳಿಂದ ಹಾನಿ, ಆಮೇಲೆ ಶತ್ರುಗಳ ಉಪಟಳ, ಆಮೇಲೆ ರೋಗ, ಸಮಾಜದಿಂದ ನಿಂದೆ, ಸಾಮಾಜಿಕ ವಿರಸ, ಅಪಮಾನ, ವೃಥಾ ಖರ್ಚು ಮುಂತಾದವನ್ನು ಕೊಡ್ತಾನೆ. ಮಾಸಾದಿಯಲ್ಲಿ ಕುಂಭರಾಶಿಯವರಿಗೆ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಆದರೂ ಕೆಲಸದಲ್ಲಿ ಯಶಸ್ಸು, ಉದ್ವಿಗ್ನತೆ, ಗುಪ್ತಶತ್ರು ನಿರ್ಮಾಣ ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಅಧಿಕವಾದಂಥ ಖರ್ಚು, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ, ಶತ್ರುನಾಶ, ಜನಾನುಕೂಲತೆ, ಹಳೆಯ ಕಾರ್ಯದಲ್ಲಿ ಪ್ರಗತಿ, ಪ್ರವಾಸ, ತೀರ್ಥಯಾತ್ರೆ, ಸ್ತ್ರೀ ಪೀಡೆ, ಸ್ವಜನ ಶತ್ರು, ಮಾನಹಾನಿ, ಸರ್ಕಾರದಿಂದ ಸಮಾಜದಿಂದ ಪ್ರತಿಕೂಲ ವಾತಾವರಣ, ನಾನಾ ರೀತಿಯಾದಂಥ ತೊಂದರೆ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ಇವರಿಗೆ ಚಿಂತೆ, ಓಡಾಟ, ಧಾರ್ಮಿಕ ಭಾವನೆ, ಮಾನ ಸನ್ಮಾನ, ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಎಲ್ಲ ರೀತಿಯಲ್ಲೂ ಜಯ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಇಲ್ಲಿಗೆ ಕುಂಭರಾಶಿಯವರ ಮಾಸಫಲ ಮುಗಿದಿದೆ. ಮುಂದೆ ಮೀನರಾಶಿಯವರು. ಮೀನರಾಶಿಯವರಿಗೆ ಕರ್ಕಾಟಕದಲ್ಲಿರ್ತಕ್ಕಂಥ ರವಿ ಅಧಿಕವಾದಂಥ ಖರ್ಚು, ಸೌಖ್ಯಕ್ಕೆ ಭಂಗ, ತೀಕ್ಷ್ಣ ಬುದ್ಧಿ, ಆದರೆ ತಾಮಸ ಗುಣವನ್ನು ಉಂಟು ಮಾಡ್ತಾನೆ.
ಅದೇ ಸಿಂಹರಾಶಿಗೆ ಬಂದಂಥ ರವಿ ಶತ್ರುನಾಶ, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಶತ್ರುಗಳು ಮಿತ್ರರಾಗುವಂಥ ಯೋಗ, ನಿಂತು ಹೋಗಿದ್ದ ಕಾರ್ಯದಲ್ಲಿ ಪ್ರಗತಿ, ಮಾನ ಸನ್ಮಾನ, ಜನಾನುಕೂಲತೆಯನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಗೆ ಬಂದಂಥ ಬುಧ ಶತ್ರು ವೃದ್ಧಿ, ರೋಗಬಾಧೆ, ನಾನಾ ಸಂಕಟ, ಚಿಂತೆ, ಆರ್ಥಿಕ ಹಾನಿಯನ್ನು ಉಂಟು ಮಾಡ್ತಾನೆ. ಕರ್ಕಾಟಕಕ್ಕೆ ಬಂದಂಥ ಬುಧ ವಿದ್ವಜ್ಜನರ ಪರಿಚಯ, ಅಂದರೆ ಪಂಡಿತರ ವಿದ್ವಾಂಸರ ಒಂದು ಪರಿಚಯ, ಉದ್ಯೋಗ ವ್ಯವಹಾರದಲ್ಲಿ ಲಾಭ, ಲೇಖಕರಿಗೆ ಯಶಸ್ಸು, ಮಾನ ಸನ್ಮಾನ, ಆರ್ಥಿಕ ಪ್ರಾಪ್ತಿ, ಕುಟುಂಬ ಸೌಖ್ಯವನ್ನು ಉಂಟು ಮಾಡ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಶತ್ರು ಪ್ರಾಬಲ್ಯ, ಅತಿಶಯವಾದಂಥ ಖರ್ಚು, ವ್ರಣಬಾಧೆ, ಗಾಯಗಳಾಗ್ತಕ್ಕಂಥದ್ದು, ರೋಗ ವೃದ್ಧಿ, ಪರಸ್ತ್ರೀ ಸಂಬಂಧ ಮುಂತಾದವನ್ನು ಉಂಟು ಮಾಡ್ತಾನೆ. ಕನ್ಯಾ ರಾಶಿ ಬಂದಂಥ ಶುಕ್ರ ಸುಂದರ ವಸ್ತುವಾದ ಪ್ರಾಪ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಲಾಭ, ಕುಟುಂಬ ಸೌಖ್ಯ, ಉತ್ತಮ ಆರೋಗ್ಯ, ಜನಾನುಕೂಲತೆ ಇವುಗಳನ್ನು ಉಂಟು ಮಾಡ್ತಾನೆ. ಹಾಗೆಯೇ ಮೀನರಾಶಿಯವರಿಗೆ ಮಾಸಾದಿಯಲ್ಲಿ ಅಸ್ಥಿರತೆ, ಚಂಚಲತೆ, ಉಷ್ಣಪಿತ್ತ ವಿಕಾರ, ಪ್ರವಾಸ, ಓಡಾಟ, ಉದ್ಯೋಗದಲ್ಲಿ ಬದಲಾವಣೆ ಇವುಗಳು ಉಂಟಾಗ್ತಕ್ಕಂಥದ್ದು. ಮಾಸ ಮಧ್ಯದಲ್ಲಿ ಉದ್ವಿಗ್ನ ಭಾವನೆ, ಗುಪ್ತಶತ್ರು ನಿರ್ಮಾಣ, ಕೆಲಸ ಕಾರ್ಯದಲ್ಲಿ ಹಾನಿ, ಅನಾವಶ್ಯಕ ಖರ್ಚು, ಸ್ವಜನ ವಿರೋಧ, ಸೌಖ್ಯಕ್ಕೆ ಹಾನಿ, ಶತ್ರುನಾಶ, ತೀರ್ಥಯಾತ್ರೆ, ನಾನಾ ರೀತಿಯ ಸಂಕಟ, ಮಾನಹಾನಿ, ತೊಂದರೆ ಇವುಗಳೆಲ್ಲ ಉಂಟಾಗ್ತಕ್ಕಂಥದ್ದು. ಮಾಸಾಂತ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಧಾರ್ಮಿಕ ಭಾವನೆ, ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸು, ಸ್ಥಳಾಂತರವಾಗ್ತಕ್ಕಂಥದ್ದು, ಚಿಂತೆ, ಅಪಮಾನ, ಸನ್ಮಾನ ಎರಡೂ, ಅಪಮಾನ ಮತ್ತು ಸನ್ಮಾನ, ಶ್ರೀಮಂತರ ಸ್ನೇಹ, ಧನಲಾಭ, ಸಹಕಾರ, ಸರ್ಕಾರ ಮತ್ತು ಸಮಾಜದಿಂದ ಗೌರವ, ಉತ್ತಮ ಆರೋಗ್ಯ ಇವು ಉಂಟಾಗ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಮಿಶ್ರ ಫಲ. ಮೀನರಾಶಿಯವರಿಗೂ ಸಹ ಮಿಶ್ರ ಫಲವೇ. ಇಲ್ಲಿಗೆ 12 ರಾಶಿಗಳ ರಾಶಿ ಭವಿಷ್ಯ ಮುಗಿದಿದೆ. ದಯವಿಟ್ಟು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಾವು ತಿಳಿಸಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಫೋನ್ ಮಾಡಿದರೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಾಗುತ್ತದೆ. ನಮಸ್ಕಾರ.